ನೋಡ್ರಿ ನಮಸ್ಕಾರ ರೀ. ನಮಸ್ಕಾರ. ಇದು ಗೋವಿನ ಜೋಳ ನೀವು ಯಾವಾಗ ಬಿತ್ತಿದ್ದೀರಿ? ಬಿತ್ತಿ ಇವತ್ತಿಗೆ 25 ದಿವಸ ಆಗೈತೆ ನೋಡ್ರಿ. 25 ದಿವಸ. ಯಾವ ಕಂಪ್ನಿದ್ರಿ ನೀವು ಗೋವಿನ ಜೋಳ ಬಿತ್ತಿರೋದು? ಇದು ರಾಶಿ 34-14 ರೀ. ಹೌದ್ರಾ? ಎಲ್ಲಿ ತರೋದ್ರಿ ನೀವು ಗೋವಿನ ಜೋಳನ? ಇದನ್ನು ನಾವು ತುಂಗಭದ್ರಾ ಕಡೆ ತಂದವ್ರಿ. ಎಲ್ರಿ? ತುಂಗಭದ್ರಾ ಹಾವೇರಿ. ಹಾವೇರಿ ತುಂಗಭದ್ರಾ ಕೃಷಿ ಕೇಂದ್ರ ಅಂತ ಐತಲ್ಲ ಅಲ್ಲಿ. ಬಸವೇಶ್ವರ ಸೌಹಾರ್ದ ಹಾವೇರಿ 25 ಗುಂಟೆ ಐತೆ ನೋಡ್ರಿ. 25 ಗುಂಟೆಗ? ಮತ್ತೆ ಈ 4 ಪ್ಯಾಕೆಟ್ ಅದನ್ನ ಎಲ್ಲಿ ಬಿತ್ತಿದ್ದೀರಿ? ಅದನ್ನ 3 ಪ್ಯಾಕೆಟ್ ಅಲ್ಲಿ ಏರಿಯಾಗ ಐತ್ರಿ. ಅದನ್ನ ಇನ್ನೊಮ್ಮೆ ಹೋಗೋಣಂತ್ರಿ. ಓಕೆ ರೀ. ಹೆಂಗಿದೆ ನೀವು ಗೋವಿನ ಜೋಳವನ್ನು ಬಿತ್ತಿದ್ದು ಎಷ್ಟು ವರ್ಷ ಆಯ್ತು ರೀ ನೀವು? ಭಾಳ ವರ್ಷ ಆಯ್ತು ರೀ. ನಾವು ಅನ್ಕೊಂಡಂಗೆ 10-15 ವರ್ಷ ರೀ. 15 ವರ್ಷ ಆಯ್ತು ರೀ. ಇವಾಗ ಮೊದ್ಲೇಕ ಗೋವಿನ ಜೋಳ ಹಾಕೋದಕ್ಕೂ ಈ ಗೋವಿನ ಜೋಳ ಹಾಕೋಕೆ ಏನು ಡಿಫ್ರೆನ್ಸ್ ಕಾಣಂತ್ರಿ ನಿಮ್ಗೆ? ಅಂದ್ರೆ ಬೇರೆ ಕಂಪ್ನಿ ಗೋವಿನ ಜೋಳ ಹಾಕ್ತಿದ್ರಲ್ಲ ಅದಕ್ಕೆ ಅಂದ್ರೆ ಇದು ಅದಕ್ಕೆ ಡಿಫ್ರೆನ್ಸ್ ಐತ್ರಿ. ಇದು ಮೀಡಿಯಮ್ ಹೈಟ್ ಬರುತ್ತೆ ಒಂದು. ಹ್ಞೂ ರೀ. ಎರಡನೇದು ಅರ್ಲಿ ವೆರೈಟಿ. ಮೂರನೇದ್ದು ಮಳೆ ಹೆಚ್ಚಿಗೆ ಆದ್ರೆ ವಾಟರ್ ಫಂಗಸ್ ಆಗಲ್ಲ. ನಾಲ್ಕನೇದು ತೂಕ ಐತಿ, ಕಲರ್ ಐತಿ, ಕೀಪಿಂಗ್ ಕ್ವಾಲಿಟಿ ಐತಿ. ಮತ್ತು ಇನ್ನೊಂದು ಏನಂದ್ರೆ ಕಾಳು ದೊಡ್ಡ ಸೈಜ್ ಬರತ್ತೆ. ವ್ಯಾಪಾರಸ್ಥರು ಮನ್ಸು ಮಾಡ್ತಾರೆ, ಚಲೋ ಐತಿ. ನಮ್ಮದು ಹೋದ ವರ್ಷ ಇದನ್ನು ಒಂದು ಪ್ಯಾಕೆಟ್ ಹಾಕಿದ್ರೆ ಇದ ಕಂಪ್ನಿದ ರಾಶಿದ 34-99 ಇದು 34-99 ಅದು 1 kg. ಇದು 4 kg ಹಾಕಿದ್ರಿ. ಅದ ಈಟನ ಸುಮಾರು 3/4 ಎಕರೆಗೆ 30 ಕ್ವಿಂಟಲ್ ಮಾಡತ್ರಿ. 3/4 ಎಕರೆ 30 ಕ್ವಿಂಟಲ್ ಹೇಳ್ರಿ, ಇಲ್ಲೇ ಅದಾರ. ಹೌದ್ರಿ? 30 ಕ್ವಿಂಟಲ್. ಅಡ್ಡಿಲ್ರಿ. ಹಂಗೆ ಚೆನ್ನಾಗಿ ಬಂದು ತಿಳ್ಬರಿ. ಚಲೋ ಬಂದ್ರಿ. ನಾವು ಮೇಂಟೈನ್ ಚಲೋ ಮಾಡ್ತಾವ್ರಿ. ಅಂದ್ರೆ ಮತ್ತೆ ಬಿತ್ತೋಬೇಕಾರೆ ಯಾವ ಗೊಬ್ಬರ ಹಾಕ್ತೀರಿ ಇದಕ್ಕೆ ನೀವು? ಇದಕ್ಕೆ ತಳದಾಗ 1 ಚೀಲ DAP, 10 kg ಸಲ್ಫರ್ ಹಾಕಿ ನೋಡ್ರಿ. ಸಲ್ಫರ್ ಹಾಕಿದಿರಿ. ಎಡೆ ಕುಂಟಿನ ಎಷ್ಟು ದಿವ್ಸಕ್ಕೊಮ್ಮೆ ಹೊಡ್ತೀರಿ ನೀವು? ಎಡೆ ಕುಂಟಿ ಈಗ 25 ದಿವಸ ಇದ್ರಿ. ಅದು ಈಗ ಒಂದು ಮೈ ಕಡ್ದು ಬಿಟ್ಕೊಂಡು 2ನೇ ಮೈ ಓಡ್ ಮಾಡ್ಯಾವ್ರಿ. ಈಗ ಒಂದು ಇವಾಗ ಎಡೆ ಕುಂಟಿ ಹೊಡ್ತಾ ಇದ್ರಿ? ಹೊಡ್ಯಾಕತ್ತೇವ್ರಿ. ಈಗ 25 ದಿವಸ ಮಟ್ಟ ಏನು ಹೊಡೆದಲ್ರಿ ನಾವು. ಅಂದ್ರೆ ಮುಸ್ತತಿ ಅಂತಂದು ಎತ್ತು ಬೇರೆ ನೋಡ್ರಿ. ಅದಕ್ಕೊಮ್ಮೆ ಕಡ್ದು ಈಗ ಬಳ್ದು ಮಾಡ್ಕೊಂತ ಬಂದವ್ರಿ. ಓಟ್ ಫುಲ್ ಕಸ ಗಿಸ ಎಲ್ಲ ಮುಚ್ಚೈತಿ. ನೀರು ಬಿಡ್ತಾವ್ರಿ. ನೀರು ಈಗ ಇವತ್ತು ಸಾಯಂಕಾಲ ಎಣ್ಣೆ ಹೊಡೆದು ಉಳಿದು ನಾಳೆ ನೀರು ಬಿಟ್ಟು ಇದು ಹಸಿಗೆ ಇನ್ನೊಂದು ಪಿಳ್ಕೊಂಡು ತಗೊಂಡು ಓಡಿ ಮಾಡಿಬಿಟ್ರೆ ಮುಗಿತ್ರಿ. ಮತ್ತು ಆನಂತರ 1 ಚೀಲ ಯೂರಿಯಾ 1 ಚೀಲ ಸೆಟ್ರೇಟ್ ಮಿಕ್ಸ್ ಮಾಡಿ ಹೋಗ್ತಾವ್ರಿ ಮೇಲ್ಗಡೆ. ಆನಂತರ ಒಂದು 45-50 ದಿವಸ ಆಗಿದ್ದಾಗ ಎದಿ ಲೆವೆಲ್ ಮೈಯಿಂದ ಅವಾಗ ಒಂದು 10 ಚೀಲ 10-26 1 ಚೀಲ ಯೂರಿಯಾ ಮಿಕ್ಸ್ ಮಾಡಿ ಹೋಗ್ಬಿಡ್ತಾವ್ರಿ. ಹೋಗ್ತೀರಿ. ಅವಾಗ ಈಗ ಬ್ಯಾಸಿಗೆ ಆದ್ರೆ ಎಷ್ಟು ಕಂಟ್ರೋಲ್ ಮಾಡೋ ಬರುತ್ತೆ ಇಳುವರಿ? ಇದು ಬರೋದು ಬಿಡ್ರಿ. ಮಳೆಗಾಲಕ್ಕಿಂತ ಹೆಚ್ಚಿಗೆ ಬರುತ್ತೆ ಬ್ಯಾಸಿಗೆ. ಹೌದ್ರಾ? ಆದ್ರೆ ಏನಂತ ಹೇಳ್ದಂತಿಕರ್ರಿ, ಎಕರೆಗೆ 7ರಿಂದ 7.5 kg ಬಿತ್ಬೇಕು ನೋಡ್ರಿ. 7ರಿಂದ 7.5 kg? ಹೌದು, ಅಷ್ಟ ಬಿತ್ಬೇಕ್ರಿ. 8 kg ಆದ್ರೆ ಮತ್ತೆ ಆಡ್ಬೇಕೈತಿ. ಅಷ್ಟು ಶಿಫಾರಸ್ ಬರಲ್ಲ. ಹೆಂಗೆ ನಿಮ್ಮ ಟ್ರ್ಯಾಕ್ಟರ್ ಬಿತ್ತೀರಿ ಅಥವಾ ಟ್ರ್ಯಾಕ್ಟರ್ ಬಿತ್ತೀವ್ರಿ? ಇದಕ್ಕೆ ಔಷಧಿನ ಯಾವ್ದು ಸಿಂಪಡಣೆ ಮಾಡ್ತೀರಿ ನೀವು? ನಾವು ಇಮಾಮೆಕ್ಟಿನ್ ಬೆಂಜೋಯಿಟ್ ಪ್ಲಸ್ ಪ್ರೊಪನಫಾಸ್ ಸೈಪರ್ಮೆಥಿನ್ ಕಾಂಬಿನೇಷನ್ ಇರೋದು ಹಾಕ್ತೇವ್ರಿ. ಅದನ್ನ ಹಾಕಿ ಅದ್ರ ಜೊತೆಗೆ ನ್ಯಾನೋ ಯೂರಿಯಾ ನ್ಯಾನೋ DAP ಹಾಕ್ತೇವ್ರಿ. ಮತ್ತು 1 ಮೈಕ್ರೋನ್ಯೂಟ್ರಿಯೆಂಟ್ ಹಾಕ್ತೇವ್ರಿ. ಹೌದ್ರಾ? ಅದು 1 ಟೈಮ್ ಸ್ಪ್ರೇ ಮಾಡ್ತೀರಾ ಅಥವಾ 2 ಟೈಮ್ ಸ್ಪ್ರೇ ಮಾಡ್ತೀರಾ? ಈಗ ಹುಳದ ಮ್ಯಾಗ್ರಿ ಅದ. ಈಗ 25 ದಿವಸದ ಐತ್ರಿ. ಈಗ ನಾವು ಹೊಡೆದು ನೀರು ಬಿಟ್ಟಂದ್ರೆ ಇಷ್ಟು ಈ ಹದ ಬರತ್ರಿ. ಸ್ಟೆಂಬ್ ಬಳ್ಕೊಂಬಿಡ್ತೈತಿ. ಅವಾಗ ಇನ್ನೊಂದು ಹೊಡೆ ಅವಶ್ಯಕತೆ ಇರಲ್ಲ. ಹಂಗೇನ್ರ ನಾವು ಇದು ಗೊಂಜಾಳ ಹಾಕಿದ್ ಗೊಂಜಾಳ್ರಿ ಅದ. ಇದನ್ನ ಇದು 25 ಗುಂಟೆ ಅದ ನೋಡ್ರಿ. ಬ್ಯಾಸಿಗೆ ಇದನ್ನ ಹಾಕೇನಿ. ಹೋಗಿತ್ತಲ್ಲ ಭಾಳ ಹದಗ್ಲಿತ್ರಿ. ಅಲ್ಲಿ ಹೋಗಿತ್ತಂತ ಕೇಳ್ರಿ ಊರ ಇದ್ರಿ. ಅದಕ್ಕೆ ಔಷಧಿ ಹೊಡ್ತೇವೆ. ಒಂದು ಟ್ರಿಪ್ ಬಂದೈತೆ ನೋಡ್ರಿ 25 ಗುಂಟೆಕ ಹೇಳ್ರಿ. ಈಗ ಇದು ಹಿಂಗೆ ಇದ್ದಪ್ಪ ಅಂದ್ರೆ ಹೆಚ್ಚಿಗೆ ಬರತ್ರಿ. ಒಂದು 30-35 ಲೆವೆಲ್ ಬರುತ್ತಾ? ಅಷ್ಟು ಬರಲ್ರಿ. ಎಕರೆಗೆ ಅಂದ್ರಿ? ಎಕರೆಗೆ ಬರುತ್ತೆ. ಎಕರೆಗೆ ಬರತ್ರಿ. 35 ಮಟ್ಟ ಬರುತ್ತೆ ನೋಡ್ರಿ. 35 ಮಟ್ಟ ಅಂದ್ರೆ ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದ್ವಿ. ಇಲ್ಲೇ ನಿಮ್ಮೂರು ಮುಗಲಿ ಕಲ್ಲಾಪುರ ಅಂತ ಐತಲ್ಲ, ಅಲ್ಲಿ 36 ಕ್ವಿಂಟಲ್ ಮಟ್ಟ ಬಂತ್ರಿ ಅವ್ರದ್ದು. ಅವ್ರವ್ರು ಮೇಂಟೈನ್ ಮಾಡ್ತಾರೆ. ಹಂಗೆ ಮಾಡ್ತಾರೆ, ಹಂಗೆ ಬರತ್ತೆ. ಆದ್ರೆ ಏನಂದ್ರಿ, ಹುಳಾನ ಕಡಿಮೆ. ಇದಕ್ಕೆ ಹುಳಾನ ಕಡಿಮೆ ಅಂದ್ರೆ ಈಗ ನೋಡ್ರಿ, ಈಗ 25 ದಿವಸ ಆತ್ರಿ. ಗೊಂಜಾಳ ಹಾಕಿದ್ ಗೊಂಜಾಳನ ಹೆಚ್ಚಿಗೆ ಆಗ್ಬೇಕು. ಹುಳ ಇಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ ಹುಳ ಇಲ್ರಿ. ಏನು ಬಿದ್ದು ಹುಟ್ಟಿದ್ ಗೊಂಜಾಳ ಐತಲ್ಲ, ನಮ್ ತೊಂದ್ರೆ ಅದಾಗೈತ್ರಿ. ನೋಡ್ರಿ ಇಲ್ಲಿ ನೋಡ್ರಿ. ಏನ್ರಿ 25 ಒಂದು ಹುಳಾರ ಐತೆ ನೋಡ್ರಿ. ಇದ್ರ ನೋಡ್ರಿ. ಹುಳಾನ ಕಡಿಮೆ ಐತ್ರಿ. ಅದಕ್ಕೆ ಭಾಳ ಕಡಿಮೆ ಇದಕ್ಕೆ ರೋಗ. ರೋಗ ಕಡಿಮೆ ರೀ. ಇನ್ನೊಂದು ಏನಂದ್ರೆ ಹೈಟ್ ಕಡಿಮೆ ರೀ. ತೆನ್ಕಾಟ್ ಚಲೋ ಬರತ್ತೆ. ಅಂದ್ರೆ ಒಣಗಿಂದ ಮಳಿ ಜಾಸ್ತಿ ಆಯ್ತು, ಆಮೇಲೆ ಗಾಳಿ ಬಿಡ್ತು ಅಂದ್ರೆ ಅವಾಗ ಇದು ಆಗಲ್ಲ, ಬೀಳಲ್ಲ. ಹಿಂಗೆ ಬೋರ್ಡ್ ಮಾಡ್ಬೇಕ್ರಿ. ಓಡ್ ಮಾಡಿ. ಯಾಕಂದ್ರೆ ಅದು ರೈತರ ತಪ್ಪಾಗೈತೆ ನೋಡ್ರಿ. ತಳಿದ ಏನು ಪಾಪ ತಳಿ ಹೈಟ್ ಬರತ್ತಿ, ಮೀಡಿಯಂ ಹೈಟ್ ಬರತ್ತಿ. ಅದ್ರದ್ದೇನು ತೊಂದರೆ ಇಲ್ಲ. ಹೌದ್ರಾ? ಅಂದ್ರೆ ನೀವು ರಾಶಿ ಕಂಪ್ನಿ 6-34-14 ಗೋವಿನ ಜೋಳ ಹಾಕೋದ್ರಿಂದ ಒಳ್ಳೆ ಇಳುವರಿ ಐತಿ. ಏನು ತೊಂದರೆ ಏನಿಲ್ಲ. ಭಾಳ ಕಡಿಮೆ ಐತಿ. ರೋಗ ಕಡಿಮೆ ಐತಿ. ನಾವೊಂದು ಸ್ಟುಡಿಯೋ ಮಾಡಿದೇನ್ರಿ. ನಾನು ರೈತರು ಭಾಳ ಜನ ಹೇಳಿದಾರ್ರಿ, ಇದಕ್ಕೆ ರೋಗನು ಭಾಳ ಕಡಿಮೆ ಐತ್ರಿ, ಇಳುವರಿನೂ ಚೆನ್ನಾಗೈತಿ, ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದ್ರೆ ತರ್ಕೊಂಡಂತ ಕೇಳಿದೇನ್ರಿ ನಾನು. ಹೌದ್ರಾ? ಹೌದು. ಅಂದ್ರೆ ನಿಮ್ಮ ಭಾಗದಾಗ ಇದು ನೀವು ಹಾಕ್ತಾ ಇದ್ದು ಎಷ್ಟು ವರ್ಷ ಆಯ್ತು ರೀ? ಇದನ್ನ
ಇದು 2ನೇ ವರ್ಷ ನೋಡ್ರಿ. 2ನೇ ವರ್ಷ ಮಳೆಗಾಲದಾಗಂತ್ರ 1 ತಿಂಗಳ ಮಟನೂ ಹುಳ ಆಗಿಲ್ರಿ ಇದು. ಹೌದ್ರಾ? ನಾವು ಇರಂಗಿಲ್ಲ ಅಂತ ಹಂಗೆ ಎಣ್ಣೆ ಹೊಡಿದ್ವಿ ರೀ. ಒಟ್ಟು ಒಂದೇ ಟೈಮ್ ಎಣ್ಣೆ ಹೊಡೆದ್ರೆ ಮತ್ತೆ ಹೊಳ್ಳಿ ಹೊಡೆದಲ್ಲ ಔಷಧಿ ಸಿಂಪಡಣೆ ಮಾಡಿಲ್ರಿ? ಹೊಡೆದಲ್ರಿ. ಅದಂತ ಅಲ್ಲಿ ಹೆಚ್ಚಿಕೊಂಡು ಮಳೆ ಬ್ಯಾಸಿಗೆ ಮಳೆಗಾಲ ಮಾಡಿದ್ದದ ಅದು ಹಿಂಕಟ್ ಬಿದ್ದು ಮಳೆ ಜಾಸ್ತಿ ಆತ್ರ. ಆದ್ರೂ ಚಲೋ ಬಂದವ್ರಿ ಅವಾಗ ಗೊಂಜಾಳ. ಒಟ್ಟು 3.5 ಎಕರೆನ ಮಳೆಗಾಲದ ಹಾಕಿದ್ರಿ ನಾನು. ಇದನ್ನ ಹಾಕೇನಿ ರಾಶಿನ. ಅದು ಚೆನ್ನಾಗಿ ಬಂತ್ರಿ, ಚಲೋ ಬಂದೈತ್ರಿ. ಮತ್ತು ಇವರು 2 ವರ್ಷದಿಂದ ರಾಶಿ ಕಂಪ್ನಿ ಹಾಕ್ತಾ ಇದ್ದಾರಂತೆ. ಲಾಸ್ಟ್ ಇಯರು ರಾಶಿ 34-99 ಅಂತ ಹಾಕಿದಾರಂತೆ. ಈ ವರ್ಷ 34-14 ಅಂತ ಗೋಂಜಾಳ ಹಾಕಿದ್ದಾರೆ. ಇವರು 2 ವರ್ಷದಿಂದ ಹಾಕ್ತಾ ಇರೋದ್ರಿಂದನೂ ಇಳುವರಿ 35 ಕ್ವಿಂಟಲು 36 ಕ್ವಿಂಟಲ್ ಮಟ್ಟ ಇಳುವರಿ ತೆಗಿದಾರಂತೆ. ಭಾರಿ ಚೆನ್ನಾಗಿದೆ ಅಂತ ಇದು ರಾಶಿ ಕಂಪ್ನಿದು. ಯಾರಾದರೂ ಹಾಕೋಂಥ ರೈತರಿದ್ದರೆ ನೀವು ಬಿತ್ತಬೋದು. ಇವಾಗ ಅದೇ ರೈತರ ನಂಬರ್ನ ನಾನು ನಿಮಗೆ ಡಿಸ್ಪ್ಲೇದಲ್ಲಿ ಕೊಡ್ತೀನಿ. ಇನ್ನೊಮ್ಮೆ ಬೇಕಾದ್ರೆ ಅದೇ ರೈತರ ನಂಬರ್ನ ನೀವು ಕೇಳಿಕೊಂಡು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನೀವು ಹಾಕೋರಿದ್ರೆ ಹಾಕ್ಬೋದು. ಅದಕ್ಕೆ ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿದೆ, ಆಮೇಲೆ ಇಳುವರಿನೂ ಚೆನ್ನಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಂಥ ಕರಿಗೌಡರಿಗೆ ತುಂಬ ಧನ್ಯವಾದ ಹೇಳ್ತವ್ರಿ. ನಮಸ್ಕಾರ ಸರ್.